ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವಿಷಯ ಏನಪ್ಪ ಅಂದರೆ, ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ. ಶಾಕ್ ಅಬ್ಸರ್ವ್ ಹೋಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಹೆಡ್ಡಲ್ಲಿ ಸ್ವಲ್ಪ ಕ್ಲಿಂಚಿ ನಾಯ್ಸಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದಕ್ಕೂ ಮುಂಚೆ ರಿಂಗ್ಸ್ ಒಂದು ಪ್ರಾಬ್ಲಮ್ ಆಗಿತ್ತು. ಪಾರ್ಟ್ಸ್ ಎಲ್ಲ ತೊಗೊಬಂದಿದ್ದೀನಿ, ಐಟಮ್ ಎಲ್ಲ ಸ್ವಲ್ಪ ದಿನದಲ್ಲಿ ಬಿಚ್ಬಿಟ್ಟು ರೆಡಿ ಮಾಡಬೇಕಾಗಿತ್ತು. ಇನ್ನೊಂದೆರಡು ಪಾರ್ಟ್ಸ್ಗಳು ಸಿಕ್ಕಿರಲಿಲ್ಲ. ಮೇ ಬಿ KTM ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಪಾರ್ಟ್ಸ್ಗಳು ಹುಡುಕೋದೇ ತುಂಬ ಕಷ್ಟ. ಶೋರೂಮ್ಗಳಲ್ಲಿ ಬಿಟ್ಟು ಮಾಡ್ಕೊಡೋದಾದರೆ ಹೆವಿ ಬ್ಲೇಡ್ ಇರುತ್ತೆ. ನಾನು ಶೋರೂಮಲ್ಲೇ ವರ್ಕ್ ಮಾಡೋದ್ರಿಂದ ಆಲ್ಮೋಸ್ಟ್ ಟ್ಯಾಕ್ಸ್ ಕಟ್ಟೋಕ್ಕೆ ಆಗೋಲ್ಲ, ಟ್ಯಾಕ್ಸ್ ವಿತ್ ಲೇಬರ್ ಕಟ್ಟೋಕ್ಕೆ. ನನ್ನ ಗಾಡಿ ನಾನೇ ರೆಡಿ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದೆರಡು ಪಾರ್ಟ್ಸ್ ಬಂದಿದೆ ಅಂತ ಹೇಳಿದ್ರು. ಪಿಸ್ಟಿನ್ ರಿಂಗ್ಸ್ ಅಂತೂ ಕಷ್ಟ ಬಿದ್ದುಬಿಟ್ಟು ಎಲ್ಲೆಲ್ಲೋ ಹುಡುಕ್ಬಿಟ್ಟು ತೊಗೊಬಂದೆ. ಅದು ದೊಡ್ಡ ಕಥೆನೇ ಇದೆ ಪಿಸ್ಟಿನ್ ರಿಂಗ್ಸ್ದು. ಮೇ ಬಿ ಇದು ಒಂದೆರಡು ಪಾರ್ಟ್ಗಳು, ಹೆಡ್ ಗ್ಯಾಸ್ಕಿಟ್ಟು ಮತ್ತು ಗೂಗಲ್ ಗ್ಯಾಸ್ಕಿಟ್ಟು, ಬೋರ್ ಗ್ಯಾಸ್ಕಿಟ್ ಬೇಕಿತ್ತು. ಅದು ಸಿಕ್ಕಿರಲಿಲ್ಲ. ಆರ್ಡ್ರ್ ಮಾಡಿದೆ, ಮೇ ಬಿ ಬಂದಿದೆ ಅಂತ ಫೋನ್ ಮಾಡಿದರು. ಹೋಗಿ ತೊಗೊಬರ್ಬೇಕು. ಬಂದುಬಿಟ್ಟು ಗಾಡಿ ರೆಡಿ ಮಾಡಬೇಕು. ತುಂಬ ಲಾಂಗ್ ಹೋಗೋಕ್ಕಾಗ್ತಿಲ್ಲ. ಏನಪ್ಪ ಅಂದರೆ ಅದು ಲೋ ಆಯಿಲ್ ಪ್ರೆಷರ್ ಅಂತ ಬರ್ತಿದೆ. ಪಿಸ್ಟಿನ್ ರಿಂಗ್ಸ್ ಹೋಗಿರೋದ್ರಿಂದ ಆಯಿಲ್ ಕಡಿಮೆ ಆಗ್ತಿದೆ ಅಲ್ಲ, ಅದಕ್ಕೋಸ್ಕರ ಇವತ್ತು ಹೋಗಿ ರೆಡಿ ಮಾಡೋಣ ಅಂಥೇಳಿ ಪಾರ್ಟ್ಸ್ ಎತ್ಕೊಬರೋಣ. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ರೆಡಿ ಮಾಡಿದ್ರೆ ಆಯಿತು ಅಂಥೇಳಿ. ಒಂದಾಗತ್ತೋ ಒಂದು ಯಾಕೋ ಪ್ರಾಬ್ಲಮ್ಗಳು ಜಾಸ್ತಿನೇ ಬರ್ತದೆ ಗಾಡಿ. ಮೊನ್ನೆ ರೀಸೆಂಟಾಗಿ ನೋಡಿದೆ, ಡಿಸ್ಪ್ಯಾಡ್ ಹೋಗಿತ್ತು, ಡಿಸ್ಪ್ಯಾಡ್ ಹಾಕ್ಕೊಂಡೆ. ಮೇ ಬಿ ಮತ್ತೆ ತಿರ್ಗಾ ನೋಡಿದರೆ ಆಯಿಲ್ ಕಡಿಮೆ ಆಗ್ತಾಯಿತ್ತು. ಮೊನ್ನೆ ರೀಸೆಂಟಾಗಿ ಒಂದೆಲ್ಲ ಹೋಗಿದೆ, ಒಂದು 100 ಕಿಲೋಮೀಟ್ರ್ ರೈಡ್ ಹೋಗಿದೆ. ನನಗೆ ರೈಡ್ ಅಂತ ಇಲ್ಲ, ಸುಮ್ಮನೆ ನಾರ್ಮಲಾಗಿ ಹೋಗಿದೆ. ಅವಾಗ ನೋಡಿದರೆ ಲೋ ಆಯಿಲ್ ಪ್ರೆಷರ್ ಅಂತ ಬಂತು. ನೋಡಿದರೆ ರೀಸೆಂಟಾಗಿ ಒಂದು 500 ಕಿಲೋಮೀಟ್ರ್ ಓಡಿಸಿಲ್ಲ, ಇಂಜಿನ್ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕಡಿಮೆ ಆಗ್ತಾಯಿದೆ. ಲೋ ಆಯಿಲ್ ಪ್ರೆಷರ್ ಬಂದಿತ್ತು ಅಂತಲೇ ಆಯಿಲ್ ಚೇಂಜ್ ಮಾಡಿದೆ. ಬಟ್ ಅದೆಲ್ಲ ಸಡನ್ಲಿ ಮತ್ತೆ ಲೋ ಆಯಿಲ್ ಪ್ರೆಷರ್ ಬರ್ತಾಯಿದೆ. ನೋಡಬೇಕು ಬೆಡ್ ಬಿಚ್ಬಿಟ್ಟು ಏನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಪಾರ್ಟ್ಸಿಗೋಸ್ಕರ ಹೋಗ್ತಾ ಇದ್ದೀನಿ. ಮತ್ತು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ನೂ ಆ್ಯಕ್ಷನ್ ಕ್ಯಾಮ್ರಾದಿನ್ನೂ ಸೆಟ್ಟಿಂಗ್ಸ್ ಸ್ವಲ್ಪ ಗೊತ್ತಾಗ್ತಿಲ್ಲ. ಬಟ್ ವಿಡಿಯೋ ಆ್ಯಂಗಲೆಲ್ಲ ಸರಿಯಾಗಿ ಗೊತ್ತಾಗ್ತಿಲ್ಲ, ಯಾವ ಥರ ಏನು ಮಾಡೋದು ಏನು ಎತ್ತ ಅಂತೇಳಿ ಸ್ವಲ್ಪ ಕಲಿಬೇಕು. ಎಸ್ಪೆಷಲಿ ನಾನು ಸುಜುಕಿ ಸ್ಪೆಷಲಿಸ್ಟ್ ಆದರೆ ನಮ್ಮ ಸ್ನೇಹಿತ ಮಂಜು ದೇವಾಡಿಗವರು KTM ಸ್ಪೆಷಲಿಸ್ಟು. ಅವ್ರಿಗೆ ಒಂದೆರಡು ಪಾರ್ಟ್ಸ್ ಬೇಕಿತ್ತು. ಪಾರ್ಟ್ಸಿಗೋಸ್ಕರ ನಾನು ಕಾಲ್ ಮಾಡಿದ್ದ. ಅವ್ನು ನಿಂತು ಬಂದಿದೆ, ಹೋಗೋ ಪಾರ್ಟ್ಸ್ ತಗೋಗು ಅಂತೇಳಿ. ಮೇ ಬಿ ಏನಪ್ಪ ಅಂದರೆ, ಅವ್ನು ಇರೋದಕ್ಕೆ ಸ್ವಲ್ಪ ಆರಾಮಾಗ್ಬಿಟ್ಟಿದೆ. ಯಾವುದೇ ಪಾರ್ಟ್ ಸಿಕ್ಕಿಲ್ಲ ಅಂದರೆ ಅವ್ನು ಇಲ್ಲಿರದೆ ಅಲ್ಲಿ ಹೋಗು, ಅಲ್ಲಿ ಸಿಗುತ್ತೆ ಅಂತ. ಅವನು ಮೊದಲು KTMಲ್ಲೇ ಸರ್ವಿಸ್ ಸ್ಟೇಷನಲ್ಲೇ ಇದ್ನಲ್ಲ, ಅದಕ್ಕೋಸ್ಕರ. ಇವಾಗ ಪ್ರೆಸೆಂಟಾಗಿ ಅವ್ನು ಓನ್ ಶಾಪ್ ಮಾಡಿದ್ದಾನೆ. ನಾನಿನ್ನೂ ಸೈಕಲ್ ಹೊಡಿತಾನೇ ಇದ್ದೀನಿ ಕಂಪ್ನಿಲೇ. ಸ್ವಲ್ಪ ದಿನದಲ್ಲೇ ನಾವು ಮಾಡಬೇಕು ಅಂದ್ಕೋತೀನಿ ಈ ಲೈಫಲ್ಲಿ. ಅದು ಏನಾರು ಒಂದು ಆಗ್ತಾನೆ ಇರುತ್ತೆ. ಏನು ಅರ್ಧ ಏಜೇ ಕಳೆದಾಯಿತು. ನೋಡುವ ಏನಾಗುತ್ತೋ. ಹಣೆ ಬರದಲ್ಲಿ ಏನಿರುತ್ತೆ ಅದಾಗುತ್ತೆ. ನೋಡುವ, ಟ್ರೈ ಮಾಡುವ. ಒಂದು ಗಾಡಿ ಇದೆ, ರೆಡಿ ಮಾಡ್ತಿದ್ದೆ ನಾನು. ಒಂದು ಸೇಲಿಗಿದೆ, KTM 390. ಪೇಂಟಿಂಗ್ ಪಾರ್ಟ್ಸ್ ಎಲ್ಲ ರೆಡಿ ಮಾಡಿಸಿದ್ದಾನೆ. ಮೇ ಬಿ ಒಂದು ವೀಕಲ್ಲಿ ರೆಡಿ ಮಾಡಬೇಕು. ಹೋಗಿ ಫಿಟ್ ಮಾಡೋಕ್ಕೆ ಕರಿತಿದ್ದಾನೆ ಅವನು. ಬಾ, ಒಬ್ಬನೇ ಇರೋಕ್ಕೆ ಬೋರ್ ಹೊಡಿಯೋಕ್ಕಾಗುತ್ತೆ, ಒಬ್ಬನೇ ಫಿಟ್ ಮಾಡೋಕ್ಕೆ, ನೈಟ್ ಫಿಟ್ ಮಾಡೋಣ ಬಾ ಅಂತ ಹೇಳಿದ್ದಾನೆ. ನೋಡ್ಬೇಕು ನೆಕ್ಸ್ಟ್ ವೀಕಲ್ಲಿ. ನೆಕ್ಸ್ಟ್ ವೀಕಲ್ಲಿ ಬಾ ಅಂತ ಹೇಳಿದ್ದಾನೆ. ಹೋಗ್ಬಿಟ್ಟು ಹೆಲ್ಪ್ ಮಾಡಿಬಿಟ್ಟು ಅವನಿಗೂ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ನನ್ನ ಗಾಡಿ ರೆಡಿ ಮಾಡಿಬಿಟ್ಟು